ನಮಸ್ಕಾರ ವೀಕ್ಷಕರೇ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು 01. ನಾನು ಇವತ್ತು ಕಾಲಪ್ನಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೆ. ಈ ಊರಲ್ಲಿ ಒಂದು ಭದ್ರಕಾಳಿ ದೇವಸ್ಥಾನ ಅಂತ ಸುಪ್ರಸಿದ್ಧವಾದ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ₹3 ಮತ್ತು ₹6, ₹9, ₹7 ಅಂತ ವಿಧ ವಿಧ ರೂಪದಲ್ಲಿ ಕಾಣಿಕೆ ಕಟ್ಟಿದ್ದಾರೆ. ಏನಕ್ಕೆ ಈ ಕಾಣಿಕೆ ಕಟ್ತಾರೆ ಅನ್ನೋದನ್ನ ಗುರುಗಳನ್ನು ಕೇಳಿ ಸಂಪೂರ್ಣ ಒಂದು ಸಮಾಚಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಹಾಗೆ ಈ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ನಡೀತಾ ಇದೆ, ನೋಡ್ಬೋದು. ಅಮ್ಮನವರ ಅಭಿಷೇಕ ಅಂದ್ರೆ ಪ್ರತಿ ತಿಂಗಳು 3ನೇ ಶುಕ್ರವಾರ ಮಾಡ್ತಾರಂತ ಕೇಳ್ಪಟ್ಟೆ. ಹಾಗಾಗಿ ನನ್ನ ಸುಯೋಗ ಒಂದೊಳ್ಳೆ ಟೈಮ್ ಬಂದಿದ್ದೀನಿ. ಈ ಸಮಯದಲ್ಲಿ ಅಮ್ಮನವರ ಅಭಿಷೇಕ ನಡೀತಾ ಇದೆ ಅಂತ ಕೇಳ್ಪಟ್ಟೆ. ಒಳಗಡೆ ಹೋಗಿ ಆ ಸಂಪೂರ್ಣ ವಿಡಿಯೋ ಮಾಡಿರ್ತೀನಿ, ಪೂರ್ತಿ ನೋಡ್ಬಿಟ್ಟು ನಿಮ್ಮ ಅಮೂಲ್ಯವಾದ ಅನಿಸಿಕೆ ಮತ್ತು ಅಭಿಪ್ರಾಯ ನಮ್ಮ ಜೊತೆ ಹಂಚ್ಕೊಳ್ಳಿ. ದೇವಸ್ಥಾನದ ಆವರಣದಿಂದ ಒಳಗಡೆ ಹೋಗಿದ್ದೀನಿ. ಈಗ ನೋಡಿ, ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ಬಲಭಾಗದಲ್ಲಿ ಅಮ್ಮನವರ ಉಗ್ರ ರೂಪದಲ್ಲಿ, ಭದ್ರಕಾಳಿ ರೂಪದಲ್ಲಿ 18 ಕೈಗಳಲ್ಲಿ ಒಂದೊಂದು ಕೈನಲ್ಲಿ ಒಂದೊಂದು ಆಯುಧ ಹಿಡ್ಕೊಂಡು ತುಂಬಾ ಭಯಂಕರವಾಗಿ ನಾಲ್ಗೆಯನ್ನು ಹೊರಚಾಚಿ ಅಮ್ಮನವರು ಭಯಾನಕ ರೂಪದಲ್ಲಿ ನಮ್ಗೆ ದರ್ಶನ ಕೊಡ್ತಾರೆ. ಆದರೆ ಇದನ್ನ ಎಷ್ಟು ಜನ ಈ ದೇವಸ್ಥಾನಕ್ಕೆ ಬಂದು ಗಮನಿಸಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಮೊದಲನೇದಾಗಿ ವಿಘ್ನೇಶ್ವರ ಪೂಜೆ ನಡೀತಾ ಇದೆ. ವಿಘ್ನೇಶ್ವರ ಪೂಜೆ ಆದ್ಮೇಲೆ ಅಭಿಷೇಕ ಇನ್ನೇನು ಶುರು ಆದ್ಮೇಲೆ ಅಭಿಷೇಕ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಹಾಮಂಗಳಾರತಿ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಮಹಾಮಂಗಳಾರತಿ ಕಾರ್ಯಕ್ರಮ ಆದ್ಮೇಲೆ ಕೊನೆಯಲ್ಲಿ ಇದೇ ವಿಡಿಯೋನಲ್ಲಿ ಒಂದು ತುಂಬಾ ಅಮೂಲ್ಯವಾದ ಸಮಾಚಾರ ನಾನು ಹೇಳ್ತೀನಿ. ಅದನ್ನು ಕಂಪ್ಲೀಟ್ ಆಗಿ ನೋಡಿ, ವಿಡಿಯೋನಲ್ಲಿ ಸ್ಕಿಪ್ ಮಾಡಕ್ ಹೋಗಿ. ಅಮೂಲ್ಯವಾದ ಸಮಾಚಾರ ಏನಂದ್ರೆ, ಈ ದೇವಸ್ಥಾನದಲ್ಲಿ ಎಕ್ಕಡದ ಗಿಡ ಬೇರಿನಲ್ಲಿ ಮಾಡಿರೋ ವಿಘ್ನೇಶ ಮೂರ್ತಿಗಳು ಇಲ್ಲಿ ಏನ್ ಕಾಣಿಸ್ತಾ ಇದೆ, ಆ ಮೂರ್ತಿಗಳನ್ನು ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ವಿತರಣೆ ಮಾಡ್ತಾರೆ.
ಅಭಿಷೇಕ ಮಾಡಿದ ನಂತರ ಈ ಬಿಳಿ ಎಕ್ಕದ ವಿಘ್ನೇಶನನ್ನು ಮನೆಗೆ ತಗೊಂಡೋಗಿ ಪೂಜೆ ಮಾಡಿದ್ರೆ ವಿಶೇಷ ಫಲಿತಾಂಶಗಳು ಸಿಗುತ್ತೆ ಅಂತ ಗುರುಗಳು ಹೇಳ್ತಾರೆ.